ನಾವಿವತ್ತು ಹಾಸ್ಪಿಟ್ಲಲ್ಲಿ ಸರ್ಜಿಕಲ್ ಬೆಡ್ ಇರುತ್ತಲ್ಲ, ಅದೇ ಮಲಗಿರ್ತೀರಾ, ಬ್ಯಾಕ್ ಸೈಡ್ ಮೇಲಕ್ಕೆ ಎದ್ದೇಳುತ್ತೆ, ಕಾಲ ಹತ್ರ ಬೆಡ್ ಸ್ವಲ್ಪ ಮೇಲಕ್ಕೆ ಬರುತ್ತೆ, ಕುತ್ಕೊಳ್ಳೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ತಿನ್ಬೇಕಾರೆ, ಅಥವಾ ಮಲ್ಕೊಂಡು ತುಂಬಾ ಬೆನ್ನೋವಾಯ್ತು ಅಂತಂದ್ರೆ ಸ್ವಲ್ಪ ಮೇಲಕ್ಕೆ ಮಾಡ್ಕೊಳ್ಬೇಕಾರೆ ಇರುತ್ತಲ್ಲ, ಆ ತರ ಬೆಡ್ನ ಮನೆಯಲ್ಲಿ ತಂದಿದೀವಿ. ಇವಾಗ ನೋಡ್ಬೋದು ನೀವು, ಇದನ್ನ ತೋರ್ಸಂಗೆ, ಇದನ್ನ ಮನೆಯಲ್ಲಿ ಆ ಬೆಡ್ನ ತಂದಿದೀವಿ. ಸೊ ಈ ಬೆಡ್ನ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ, ಮನೇಲೆ ಯಾವ ಥರ ಇನ್ಸ್ಟಾಲ್ ಮಾಡ್ಬೋದು ಅನ್ನೋದನ್ನ ನಾವು ಇವತ್ತು ತೋರಿಸ್ಕೊಡ್ತೀನಿ. ಆಕ್ಚುಲಿ ನನಗೂ ಇದು ಫಸ್ಟ್ ಟೈಮು, ಬಟ್ ವಿಡಿಯೋಗೋಸ್ಕರ ಏನ್ ಮಾಡಿದೀವಿ, ನಮ್ಮ ಅನಿಲ್ ಅವರು ಬಂದಿದ್ದಾರೆ. ಸೊ ಈ ಬೆಡ್ ಕೂಡ ಅವ್ರು ಮೆಡಿಕಲ್ ಸ್ಟೋರ್ ಅಲ್ಲಿ ತಂದಿದ್ದು. ಫಸ್ಟ್ ಇವಾಗ ಈ ಸೆಟ್ ಅಲ್ಲಿ ಏನೇನು ಬರುತ್ತೆ ಅನ್ನೋದನ್ನ ಫಸ್ಟ್ ನಾವು ನೋಡೋಣ. ಸೊ ಇದು ಈ ಥರ ಬಾಕ್ಸಲ್ಲಿ ಬಂದಿತ್ತು. ಆ ಥರ ಇದ್ರ ಮೇಲೆ ಟೇಪ್ ಎಲ್ಲ ಹಾಕಿದ್ರು, ಬಟ್ ನಾವು ಇಮಿಡಿಯೇಟಾಗಿ ಬಂದ ತಕ್ಷಣ ಒಳಗಡೆ ಇಟ್ಕೊಂಡ್ಬಿಟ್ವಿ, ಜಾಗ ಇಲ್ಲ ಅಂತ ಹೇಳಿ. ಇವಾಗ ಸ್ವಲ್ಪ ರೂಮೆಲ್ಲ ಬೇರೆ ಐಟಮ್ಗಳೆಲ್ಲ ಟೇಬಲ್ ಇತ್ತು, ಚೇರ್ ಎಲ್ಲ ಇತ್ತು, ಅದನ್ನೆಲ್ಲ ಸ್ವಲ್ಪ ಆಚೆ ಹಾಕ್ಬಿಟ್ಟು ಇದನ್ನು ನಾವು ರೂಮಲ್ಲಿ ಹಾಕ್ಕೊಂಡ್ವಿ. ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀವಿ, ಬಟ್ ಬರೋದು ಇದೇ ಥರನೇ. ತೋರಿಸ್ಬೋದು, ಇದನ್ನು ತೋರಿಸಿ ಇವಾಗ. ಸೊ ಈ ಥರ ಕಂಪ್ಲೀಟ್ ಒಂದಷ್ಟು ಐಟಮ್ಸ್ಗಳು ಬರುತ್ತೆ. ಆಮೇಲೆ ಇದು ನೋಡಿ, ಇದನ್ನು ಸೈಡಲ್ಲಿ ಇಟ್ಟಿರೋಣ. ಹೇಗೆ ಸಾಮಾನು ಸೈಡ್ ಮೇಲೆ ರಕ್ಕಂಗೆ. ಇದು ಬಂದು ಹಿಂಗೆ ಎದ್ರೆ ಹ್ಯಾಂಡಲ್ ಇರುತ್ತಲ್ಲ, ಅದು ಇದು ಹ್ಯಾಂಡಲ್ ಏನಾ, हेड का लेग का, हाँ हेड का लेग का, ಹೆಡ್ ಕಾ हेड और लेग ಹೆಡ್. ಇದು ಬಂದ್ಬಿಟ್ಟು ಹಿಂದೆಗಡೆ ಇರುತ್ತಲ್ಲ, ಅದ್ರದ್ದು ಇದು. ಸೊ ಇದೊಂದು ಕೊಟ್ಟಿದ್ದಾರೆ. ಆಮೇಲೆ ಇದು ಕಾಲ ಹತ್ರ ಇರುತ್ತಲ್ಲ, ಅದು. ಇದು ಹಾಸ್ಪಿಟ್ಲಲ್ಲಿ ಪೇಷಂಟ್ಗಳದ್ದು ಹಿಸ್ಟ್ರಿ ಇರುತ್ತಲ್ಲ, ಅದನ್ನ ಇಡೋದಕ್ಕೆ ಅಂತ ಒಂದು ಪಾಕೆಟನ್ನು ಕೊಟ್ಟಿದ್ದಾರೆ. ಬಟ್ ಇದು ನಾವು ಮನೇಲಿ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಅಂದ್ರೂ ಇದ್ರಲ್ಲಿ ಕಾರ್ಡ್ ಇಟ್ಕೊಂಡ್ರೆ ಡಾಕ್ಟ್ರುಗಳು ಬಂದು ಇವ್ರ ಹಿಸ್ಟ್ರಿ ಏನು ಎತ್ತ ಅಂತ ಇದ್ರಲ್ಲಿ ನೋಡ್ಕೋಬೋದು. ಬಟ್ ಇದ್ರಲ್ಲಿ ಇಡಬೇಕು ಕಾರ್ಡ್ನ, ಸುಮ್ಮನೆ ಖಾಲಿ ಬಿಡೋದಲ್ಲ. ನಾವೇನೋ ಮನೇಲಿ ಯೂಸ್ ಮಾಡ್ತಾ ಇದ್ದೀವಿ. ಹಾಂ, ಸೊ ಈ ಕಾಲು ಇರುತ್ತಲ್ಲ, ಈ ಕಾಲು ಇಲ್ಲಿ ಹೋಗ್ಬೇಕು. ಇದು ಕೆಳಗಡೆ ಬುಷ್ ಅಲ್ಲ, ಇದು ಕೆಳಗಡೆ ಬರಬಾರ್ದು. ಈ ಹೋಲ್ಸ್ ಇರುತ್ತೆ ನೋಡಿ, ಇದೇ ಮೇಲ್ಗಡೆ ಇರಬೇಕು. ಉಲ್ಟಾ ಇದೆಯೋ ಇದು, ಯಾಕಂದ್ರೆ ನನ್ನ ಪ್ರಕಾರ ಇಲ್ಲಿ ವೀಲ್ಸ್ ಹೋಗುತ್ತಲ್ಲ, ಇಲ್ಲಿ ಇದು ಹೋಲ್ಸ್ ಬಂದ್ಬಿಟ್ಟು ಇಲ್ಲ, ಮೋಸ್ಟ್ಲಿ ಇಲ್ಲಿ ವೀಲ್ಸ್ ಹೋಗುತ್ತೆ ನೋಡಿ. ಲಿವರ್ ಕೊಟ್ಟಿದ್ದಾರೆ ಹಾಂ. ಇದ್ರೊಳಗಡೆ ಈ ಕಾಲೊಳಗಡೆ ಮೇಯ್ನ್ ಇಲ್ಲಿ ತೋರಿಸು, ಈ ಹೋಲ್ ಇರುತ್ತಲ್ಲ, ಇದ್ರೊಳಗಡೆ ಹಾಕ್ಬೇಕಾಗಿರೋದು ಇಲ್ಲಿ ದಬ್ಬಕ್ಕೆ ಕೊಟ್ಟಿದ್ದಾರೆ ನೋಡಿ. ಫಸ್ಟು ಅದನ್ನು ಹಾಕಬೇಕು. ಆದರೆ ಈ ನಟ್ಗಳಿಗೆ ಒಳಗಡೆ ಬುಷ್ ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆಯಾ? ಹಾಂ, ಒಳಗಡೆ ಬುಷ್ ಕೊಟ್ಟಿದ್ದಾರೆ ನೋಡಿ. ಸೊ ನಾವು ಅಂದ್ಕೊಂಡ್ವಿ ಹಿಂಗೆ ಒಳಗಡೆ ಹೋಗಿದ ತಕ್ಷಣ ಅದೇನಾಗ್ತಾಯಿದೆ, ಆ ಬುಷ್ಷಿಂದ ಸ್ಟಾಪ್ ಆಗಿಬಿಡ್ತದೆ, ಇಷ್ಟೇ ಹೋಗ್ತಾ ಇರೋದು. ಬಟ್ಟು ಹೇಳಿದ್ರು ಇದು ಹಿಂಗೇನೆ ಬರೋದು. ಅಡ್ಜಸ್ಟ್ ಮಾಡ್ಕೊಂಡು ಆಚೆ ಬಂದಾದ್ಮೇಲೆ ಇದನ್ನು ಇಷ್ಟು ಹಾಕಬೇಕು. ಪೂರ್ತಿ ಕಂಪ್ಲೀಟಾಗಿ ಹೋಗಲ್ಲ ಇದು. ಬಟ್ ಏನು ಮಾಡಬೇಕು ಅಂತಂದರೆ, ಹಿಂದೆ ಕಡೆಯಿಂದ ಈ ಥರ ಅಲ್ಲಿ ಇದನ್ನ ಹಿಂಗೆ ಹಿಡ್ಕೊಂಡು ಉದರ್ ಸೆಟ್ ಇಟ್ಕರೋ, ಈ ಸ್ಪ್ಯಾನರ್ ಸೆಟ್ ಇಟ್ಕರೋ. ಸೊ ಒಂದು ಕಾಲು ನನ್ನ ತೋರಿಸಿ, ಒಂದು ಕಾಲರದು ವೋಲ್ಟ್ ಹಾಕಾಕಿದೆ. ನೆಕ್ಸ್ಟು ಕಂಪ್ಲೀಟಾಗಿ ಹಾಕಾದ್ಮೇಲೆ ಸೇಮ್ ಅದೇ ಪ್ರೊಸೀಜರು. ಎಲ್ಲ ಕಾಲನ್ನು ಹಾಕ್ಬಿಟ್ಟು ವಿಡಿಯೋ ಮತ್ತೆ ಮಾಡೋಣ. ಇಲ್ಲಿ ನೋಡ್ತಾ ಇದ್ದೀರಾ, ಅವ್ರು ಆ ಕಡೆಯಿಂದ ತಿರುಗಿಸಿದ್ರೆ
ಇಲ್ಲಿ ಹಿಂದೆಗಡೆ ತಿರುಗ್ತಾ ಇದೆ, ಕೊಡಿ ನಿಮಿಷ ತೋರಿಸಿ. ಅವರು ಆ ಕಡೆಯಿಂದ ತಿರುಗಿಸ್ತಾ ಇದ್ದಾರೆ, ತಿರುಗಿಸೋ ಹಿಂಗೆ ತುಂಬಿದರ್ಗಮ್ಮ ಏನು ತಿರುಗ್ತಾ ಇದ್ರೆ ಗುಮ ಇದು ಇಲ್ಲಿಂದ ತಿರುಗ್ತಾ ಇದೆ. ಸೊ ಅದಕ್ಕೆ ಬರೀ ಇಲ್ಲಿಟ್ಕೋ. ಅದಕ್ಕೆ ಏನು ನಮ್ಮ ಮೇಲೆ ಏನು ತರೀತಿನ ಮರ್ತೋಯ್ತು ನನಗೆ. ಕಟಿಂಗ್ ಪ್ಲೇಯರಲ್ಲಿ ಹಿಂಗೆ ಹಾಕ್ಬಿಟ್ಟು ಒಬ್ಬರು ಈ ಕಡೆಯಿಂದ ಇದು ಹಿಡ್ಕೊಂಡಿರ್ಬೇಕು, ತಿರುಗದೆ ಇದ್ದಂಗೆ ಅವರು ಆವಾಗ ಆ ಕಡೆಯಿಂದ ತಿರ್ಸ್ಕೊಂಡ್ಬರ್ತಾರೆ. ಸೊ ಎರಡು ಕಡೆನೂ ನೋಡ್ಬೋದು. ಅವಾಗ ಹೇಳ್ದಂಗೆ ಹೋಲ್ಸ್ ಇರೋದು ಕೆಳಗಡೆ ಇರಬೇಕು, ಯಾಕಂದ್ರೆ ಈ ಹೋಲ್ಸ್ ಬಂದ್ಬಿಟ್ಟು ಬೆಡ್ಗೆ ಅಟ್ಯಾಚ್ ಆಗೋದ, ವೀಲ್ಗೆ ಅಟ್ಯಾಚ್ ಆಗೋದು. ಇವಾಗ ನಾವು ಯೂಸ್ ಮಾಡಿದ್ ಬಂದ್ಬಿಟ್ಟು 18-19 ಸ್ಪ್ಯಾನರ್, 18 ಮತ್ತು 19 ಸ್ಪ್ಯಾನರ್ ಯೂಸ್ ಮಾಡಿದ್ದು. ಇವಾಗ ಬಂದು ನಾವು ಅದೇ ಇದು ರೊಟೇಟ್ ಮಾಡಿದ್ರೆ ಇದು ಬೆಟ್ಟಿಂಗ್ ಮೇಲೆ ಕೊಡುತ್ತಲ್ಲ, ಅದ್ರದ್ದು ಕನೆಕ್ಷನ್ ಇಲ್ಲಿದೆ ನೋಡಿ. ಸೊ ಇಲ್ಲಿದೆ, ಇಲ್ಲಿಗೊಂದು ಮತ್ತೆ ಇಲ್ಲಿ ದೊಡ್ಡದಕ್ಕೊಂದು ಇಲ್ಲಿದೆಯಲ್ಲ, ಇದಕ್ಕೆ ಫಿಕ್ಸ್ ಮಾಡಬೇಕು. ಬಟ್ ಇದ್ರದ್ದು ಎರಡರದ್ದು ಕನೆಕ್ಷನ್ ಒಂದು ಕಡೆ ಎಲ್ಲಿರುತ್ತೆ ನೋಡಿ, ಇಲ್ಲಿ ಕ್ಲಾಪ್ ಕೊಟ್ಟಿದ್ದಾರೆ. ಈ ಕ್ಲಾಪ್ಗೆ ಎರಡು ದೊನೋಬಿ ಇದೆ, ಎರಡೂ ಇಲ್ಲಿಗೆ ಬರಬೇಕು. ಮೋಸ್ಟ್ಲಿ ಇದೆಲ್ಲ ಕೊಟ್ಬಿಟ್ಟಿದ್ದಾನೆ, ಬಿಚ್ಕೊಟ್ರೆ ಅದನ್ನ ಕೊಟ್ಟಿದ್ದಾರೆ ಅಷ್ಟೇ. ನಿಕಾಲ್ನ ನೈ ನಿಕಾಲ್ನ ನಿಕಾಲ್ನ. ಸೊ ಇದೆಲ್ಲ ಅವ್ನು ನಟ್ ಕೊಟ್ಟಿರ್ತಾನೆ, ಆ ನಟ್ ಮ್ಯಾಟ್ ತೆಗೆದ್ಬಿಟ್ಟು ಈ ಕಡೆ ಬರ ತೆಗೆದ್ಬಿಟ್ಟು ನೋಡಿ ಕೆಳಗಡೆ ತೋರಿಸ್ತಾರೆ. ಇದು ಕರೆಕ್ಟಾಗಿ ಕಾಣಿಸುತ್ತೆ. ಹಾಂ ಡಾಲ ಇದೆ ಸರ್. ವಾಪಸ್ ಮಾಡಿ ಮಾಡಿ ಹಾಂ, ಈ ಕಡೆ ಒಂದು ಮತ್ತೆ ಈ ಕಡೆ ಒಂದು, ಎರಡು. ಇದು ಚಿಕ್ಕದಾಗಿತ್ತು, ಇದಕ್ಕೆ ಜಾಯ್ನ್ ಆಗ್ತಾ ಇರಲಿಲ್ಲ. ಆಮೇಲೆ ನೋಡಿದ್ರೆ ಇದನ್ನ ಹಿಂಗೆ ತಿರುಗಿಸಿದ್ರೆ ಇದೇ ದೊಡ್ಡದಾಗ್ತಾ ಇದೆ, ಈಗ ಮುಂದೆ ಮುಂದೆ ಬರ್ತಾ ಇದೆ. ನೋಡಿ, ಆಗ್ಯಾ ಕರೆಕ್ಟಾಗಿ ಆಯ್ತು. ಹಂಗೆ ತಿರುಗಿಸಿದ್ರೆ ದೊಡ್ಡದಾಗುತ್ತೆ. ಹೌದಕ್ಕೆ ಕಾಲೆತ್ತು ಇಲ್ಲ, ಇದನ್ನ ಈ ಕಡೆ ತಳ್ಕೊ. ಹಂಗೆ ಹಾಕೋತಿದ್ಯಾ? ಹಂಗೆ ಇರಬೇಕಲ್ಲ. ವಿಡಿಯೋ ಸ್ಕ್ರೂ ಇಲ್ಲಿಗೆ ಚಿಕ್ಕದಾ? ಚಿಕ್ಕ ವಾಷರ್ ಕೊಡು. ವಾಷರ್ ಹಾಕ್ಬಿಟ್ಟು ಇದಕ್ಕೂ ಇದು ಕೊಟ್ಟಿದೆ ನೋಡಿ, ಅಮ್ಮರ್ ಬುಷ್ ಇದೆ ಒಳಗಡೆ. ಇಷ್ಟೇ ಹೋಗೋದು, ಎರಡೇ ಟರ್ನು. ಇದೇನು ತಪ್ಪು ಅಂದ್ಕೊಂಬೇಡಿ. ನೆಕ್ಸ್ಟು ನಾವು ಸ್ಪ್ಯಾನರಲ್ಲಿ ತಿರ್ಸ್ಕೊಬೇಕು. ಇದು ಕಟಿಂಗ್ ಪ್ಲೇಟ್, ಒಂದು ಕಡೆ ಕಟಿಂಗ್ ಪ್ಲೇಟ್ ಇಟ್ಕೊಳ್ಳೋದು, ಇನ್ನೊಂದು ಕಡೆ ಸ್ಪ್ಯಾನರ್ ತಿರ್ಸ್ಕೊಳ್ಳೋದು. ಒಂದು ನಿಮಿಷ, 1 मिनट. हमारे को लूज करना है तो ये अंदर आ गया ना, बाहर ही रहता तो इजी है ना, उधर से लूज कर सकते हैं आराम से.
हाँ? शुरू करें तो फिटिंग हाँ। करना है तो बाद में खोलेंगे वीडियो। ಹಾಂ ಸೊ ನಮಗೆ ಬಿಚ್ಚಕ್ಕೆ ಈಸಿ ಆಗೋದಕ್ಕೆ ಯಾವ ಸೈಡು ಎಂಡ್ ಇರುತ್ತೋ ಆ ಸೈಡು ನಟ್ಟು ಬಂದರೆ ಚೆನ್ನಾಗಿರುತ್ತೆ ಅವೆಲ್ಲ ಗುರು ಹಾಂ ಏಯ್ ವಾಷರ್ ಏಯ್ ವಾಷರ್ ಇಲ್ಲ ವಾಷರ್ ಇಲ್ಲ ಇಲ್ಲ ಇವಾಗ ಹೆಡ್ಡು ನೋಡಿ ಇದನ್ನು ದೊಡ್ಡದಿದೆ ಈ ಪೈಪು ದೊಡ್ಡದಿದೆ ನಿಮಿಷ ತಾಯಿ ಸೇಮ್ ಅದಾಗ್ದಂಗೆನೆ ಇದನ್ನು ಸೇಮ್ ಅಲ್ಲಿ ಚಿಕ್ಕದು ನಾವು ಮಾಡುತ್ತಲ್ಲ ಸೇಮ್ ಅದೇ ತರಾನೇ ಇಲ್ಲಿ ಇದ್ರಲ್ಲೇನೆ ಎರಡು ನಟ್ ಕೊಟ್ಟಿರ್ತಾನೆ ಅದೇ ನಟ್ನ ಒಳಗಡೆ ಹಾಕ್ಬಿಟ್ಟು ಟೈಟ್ ಮಾಡಿದ್ರೆ ಆಯ್ತು ಅಷ್ಟೇ ಸೊ ಇದು ನೋಡಿ ನಾನು ಏನ್ ಹೇಳ್ತಾ ಇದ್ದೀನಿ ನಮಗೆ ನೆಕ್ಸ್ಟ್ ಏನಾದರೂ ಇದನ್ನ ಓಪನ್ ಮಾಡ್ಕೋಬೇಕು ಅಂತಂದ್ರೆ ಒಳಗಡೆ ಎರಡು ಸೇಮೇನೆ ಏನೇ ಮಾಡಿದ್ರು ಬಟ್ ಹಿಂಗೆ ಸ್ಪ್ಯಾನರ್ ಟರ್ನ್ ಮಾಡೋದನ್ನ ಆಚೆಗಡೆ ಔಟ್ ಸೈಡ್ ಇಟ್ಕೊಂಡ್ರೆ ಮಾರ್ನಿ ಇದರ ಪಹಾड़ तो उधर से अंदर तो ನೆಕ್ಸ್ಟ್ ವೀಲ್ ಆಲ್ಮೋಸ್ಟ್ ಆಯ್ತು ಇದ್ರದ್ದು ಫಂಕ್ಷನಾಲಿಟಿಗೆ ಏನೇನು ಬೇಕೋ ಅದೆಲ್ಲ ಮಾಡಾಯ್ತು ಇವಾಗ ಇದಾಕ್ಬೇಕಲ್ಲ ನಿಲ್ಸ್ಬಿಟ್ಟು ಹಾಕೋದು ಹ್ಯಾಂಡಲ್ ಕಡೆಗೆ ಹಾಕಿರಲ್ಲ ಸೊ ಇವಾಗ ವೀಲ್ ಹಾಕೋ ಕಾರ್ಯಕ್ರಮ एक ही बिल का वीडियो। ಶರ್ಟ್ ಸರಿ ಮಾಡ್ಕೋ ಏನು एक ही बिल का वीडियो बना रहा हूँ। ಎಕ್ಕಿ ವೀಲ್ದ वीडियो बना ವೀಲ್ ಹಾಕೋ ಕಾರ್ಯಕ್ರಮ ನೋಡಿ ಎಷ್ಟು ದೊಡ್ಡದಾಗಿದೆ ಹೇಳು ನಟ್ಟು ಬೋಟ್ ಇದಕ್ಕೇನು ಬೇಡ ಏನು ಬೇಡ ಹೇಳಿ ಒಳಗಡೆ ಹೋದ್ರೆ ಸಾಕು ब्रेक आउटसाइड ಹಾಂ ब्रेक आउटसाइड ಬ್ರೇಕ್ ಔಟ್ಸೈಡಾ ಈ ಬ್ರೇಕ್ ಔಟ್ಸೈಡಾ ओके ओके ಈ ಸೂಪರ್ ಅದು ಟರ್ನ್ ಮಾಡ್ಬೇಕಾದ್ರೆ ಟೇಕ್ ಮಾಡ್ಕೊಂಡ್ರೆ ಅಲ್ಲಾಡಲ್ಲ ಹಿಂಗೆ ಮಾಡಿದ್ರೆ ಇದು ಅಲ್ಲಾಡುತ್ತೆ ಅದು ಕುತ್ಕೊಂಡ್ಬಿಟ್ಟಾದ್ಮೇಲೆ ವೀಲ್ ಕುತ್ಕೊಂಡಾದ್ಮೇಲೆ ಬ್ರೇಕ್ನ ಓಪನ್ ಮಾಡ್ಕೊಂಡ್ಬಿಡ್ತು ವೀಲ್ ಹಾಕ್ಬೇಕಾದ್ರೆ ಬ್ರೇಕ್ನ ಇಟ್ಬಿಟ್ಟು ಚೆನ್ನಾಗಿದೆ ಓಕೆ ಆಯಿತು ಅಬ್ಬಾ ಎಲ್ಲ ವೀಲ್ಸ್ ಹಾಕಾಯ್ತು ಇವಾಗ ಇಲ್ಲಿ ಬಂದು ತೋರಿಸಿಲಿ ಇದು ಲಾಕಿಂಗ್ ಸಿಸ್ಟಮ್ ನಾರ್ಮಲ್ ಆಗಿ ನಿಂತ್ಕೊಂಡ್ರೆ ಕಾಲಲ್ಲಿ ಮಾಡ್ತಾರೆ ಇವಾಗ ನೋಡಿ ತಿರುಗ್ತಾ ಇಲ್ಲ ಈ ಲಾಕ್ ಓಪನ್ ಆಯ್ತು ಅಂತಂದ್ರೆ ಹೆಂಗ್ ಬೇಕಂತ ಇರುತ್ತೆ ಸೊ ಇದನ್ನ ಲಾಕ್ ಮಾಡಿಬಿಟ್ರೆ ತಿರುಗಲ್ಲ ಲಾಕ್ ತೆಗೆದ್ರೆ ತಿರುಗುತ್ತೆ ಲಾಕ್ ಮಾಡಿದ್ರೆ ತಿರುಗಲ್ಲ ಸೊ ಆ ಥರ ಲಾಕಿಂಗ್ ಸಿಸ್ಟಮ್ ಇರಿದ್ದು ಬಟ್ ಅभी ಓಪನ್ करना है ना ओपन रखना ओपन लॉक करना ಸರಿ ತಿರುಗು ಈಗ ರೆಡಿನಾ ಈಗ ಇದನ್ನ ತೆಗೆದು ಸೀದಾ ಮಾಡೋಣ ಇದು ಹಾಗೆ ಓಪನ್ ಮಾಡೋಣ ಇದು ಫ್ರೇಮ್ ಈಗ ಅಲ್ಲಿ ಒಂದ್ ಕಡೆ ತಿರ್ಗಿಸ್ ದೊಡ್ಡದು ತಿರ್ಗಿಸ್ ಇದು ಲೇಟ್ ಸರಿ ಇಲ್ಲ ನೋಡಿ ಇದು ತೋರಿಸಿ ಪಕ್ಕ ತಿರ್ಗಿಸು ಇವಾಗ ಹ್ಯಾಂಡ್ಲ್ ಹಾಕೋಣ ಇಲ್ಲಿ ಹ್ಯಾಂಡ್ಲ್ ಹಾಕ್ಬೇಕಾದ್ರೆ ಯಾವ್ದು ಆಚೆ ऐसा ये इस साइड या उस साइड हाँ ये साइड उस साइड करेंगे लेफ्ट साइड ಬ್ಯಾಕ್ ಸೈಡು ಕಾಲ್ ಹತ್ರ ಈ ರೆಡ್ ಕಲರ್ ಬರಬೇಕು ಆಮೇಲೆ ಈ ಹೋಲ್ಸು ಈ ಫ್ರೇಮ್ಗೂ ಹೋಲ್ಸ್ ಇದೆ ಎಲ್ಲ ಬನ್ನಿ ಇಲ್ಲಿ ಬಂದು ತೋರಿಸು
ಈ ಫ್ರೇಮು ಮತ್ತು ಇದಕ್ಕೂ ಹೋಲ್ಸ್ ಇದೆ. ಈ ಹೋಲ್ಸ್ ಮ್ಯಾಚ್ ಹಾಕೋ ಥರ ಹಾಕಬೇಕು. ಫಸ್ಟ್ ಇದಕ್ಕೆ ಹಾಕೊಂಬಿಡೋಣ. ಇದರ್ ಬಿಟ್ಟು ಅಲ್ದ ಎರಡಕ್ಕೂ ಹಿಂಗೆ ಹಾಕ್ಬಿಟ್ಟು ಆ ಕಡೆ ಕರೆಕ್ಟಾಗಿ ಬಂತು. ಅಲ್ಲಿಂದ ಒಳಗಡೆಯಿಂದ ಬೋಲ್ಟ್ ಹಾಕಬೇಕು. ಹಾಕಿ ಬೋಲ್ಟ್ ಹಾಕ್ತೀನಿ ಒಳಗಡೆಯಿಂದ. ಮತ್ತು ಇದು ಸೇಮ್ ಅದೇ ಕತೆ. ಆಚೆ ಕಡೆ ಇದಿಲ್ಲದೆ ಆಗಲ್ಲ ಗುರು. ಕಟಿಂಗ್ ಪ್ಲೇಯರು ಸ್ಪ್ಯಾನರ್ ಇಲ್ಲದೆ ಇದಕ್ಕೆ ಯೂಸ್ ಮಾಡ್ತಾರೋ ಸ್ಪ್ಯಾನರ್ ಯಾವ್ದು ಗೊತ್ತಾ? 12-13 ಸ್ಪ್ಯಾನರು ಇದಕ್ಕೆ ಯೂಸ್ ಮಾಡ್ತಾ ಇರೋದು. ಇಲ್ಲ ये एलन की है, एलन की इधर है ना, एलन की लेना. ಈ ಬೋಲ್ಡ್ಗೆ एलन की ಇದೆ. ಸೊ 2 है, कौन सा होता है ಮತ್ತೆ ಏನಿಲ್ಲ ಇದನ್ನು. हाँ तुम उधर पकड़, इधर टाइट करेंगे. इधर नीचे जाओ, तुम नीचे जाओ. झुक हाँ. ಸೊ ಇದನ್ನ एलन की ಇದೆ. अंदाज आ रहा है, 12 आ रहा है. टाइट हो रहा है? नहीं क्या भी नहीं है. इधर तो ಏನು ಮಾಡ್ತಾರೆ. एक सेकंड. ಮಾಡಿ ಹಾಂ ಅಷ್ಟೊಂದು ಉಲ್ಟಾ ತಿರುಗಿಸ್ತಾ ಇದೆ. ಪೂರ ಟೈಟ್ ಮಾಡ್ಕೋಬೇಕು. ಪಾಸ್ ಮಾಡು. ಈಗ ಎರಡು ಕಡೆನೂ ಹ್ಯಾಂಡಲ್ ಹಾಕಾಯ್ತು. ಇಲ್ಲಿ ನೋಡಿ, ಇದು ರೆಡ್ ಕಲರ್ ಬಟನ್ ಥರ ಇರುತ್ತೆ. ಇವಾಗ ನೋಡಿ, ಇದು ಅಲ್ಲಾಡ್ತಾ ಇಲ್ಲ. ಆಯಿತಾ, ಇದು ಅಲ್ಲಾಡ್ತಾ ಇಲ್ಲ. ಈ ರೆಡ್ ಕಲರ್ ಬಟನ್ನು ಹಿಂಗೆ ಒತ್ತಿದ್ರೆ ಇಲ್ಲಿ ಒಂದು ಲಾಕ್ ಇರುತ್ತೆ. ಆ ಲಾಕ್ ಹಿಂಗೆ ಓಪನ್ ಆಗುತ್ತೆ. ಕಾಣಿಸ್ತಾ ಇದೆಯಾ ಅದು? ಇಲ್ಲಿ ಅದು ಹಿಂಗೆ ಓಪನ್ ಆಗುತ್ತೆ. ಆವಾಗ ನೋಡಿ, ಇಲ್ಲಿ ಬಂತು ಆಚೆ ಕಡೆ. ಇದು ಹೋಗಿ ಈ ಹೋಲ್ ಒಳಗಡೆ ಕೂತ್ಕೊಂಡ್ಬಿಡುತ್ತೆ. ಅವಾಗ ಲಾಕ್ ಆಗಿಬಿಡುತ್ತೆ. ಲಾಕ್ ಆಯಿತು. ಹಿಂಗೆ ಲೂಸ್ ಮಾಡ್ಕೊಂಡು ಹಿಂಗೆ ಡೈರೆಕ್ಟಾಗಿ ಎತ್ಕೊಂಡ್ರೆ ನೋಡಿ ಲಾಕ್ ಆಗಿಬಿಡುತ್ತೆ, ಬರೋಲ್ಲ. ಹಿಂಗೆ ಎತ್ಕೊಂಡು ಮತ್ತೆ ವಾಪಸ್ಸು ನಮಗೆ ಕೆಳಗಡೆ ಮಾಡ್ಕೋಬೋದು. ಇಲ್ಲಿ ಬೆಡ್ ಮೇಲೆ ಕೂತಿರೋ ಇಳಿಬೇಕು, ಅದೆಲ್ಲ ಮಾಡ್ಕೋಬೋದು. ಡೌನ್ ಕರ್ದೋ ಹೋಗಿ ಎರಡನ್ನೂ ಹಂಗೆ, ಎರಡು ಸೈಡನ್ನು. ಓಕೆ, ನೆಕ್ಸ್ಟು इसमें बड़ा छोटा दोनों भी है. बड़ा हेड में, छोटा लेग में. ಹಾಂ ತೋರಿಸಿ. ಈಗ ಇದು ನೋಡಿ, ಹೆಡ್ ಬೋರ್ಡು ಇಲ್ಲೊಂದು ಲಾಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಈ ಥರ ಇರುತ್ತೆ. ಈ ಹುಕ್ಕು ಹಿಂಗೆ ಇದನ್ನು ಇಲ್ಲಿ ಎತ್ತಬೇಕು. ಆಮೇಲೆ ಈ ಸೈಡ್ ಹುಕ್ಕೂ ಹಿಂಗೆ ಎತ್ಬಿಟ್ಟು ಎರಡಿರುತ್ತೆ ಇಲ್ಲಿ. करो तुम करो. हाँ 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 ಈ ಥರ ಹಾಕ್ಬಿಟ್ಟು ವಾಪಸ್ ಇದನ್ನ ಲಾಕ್ ಅಷ್ಟೇ. ಎರಡು ಸೈಡನ್ನು ಲಾಕ್ ಮಾಡಿಬಿಟ್ರೆ ಆಗುತ್ತೆ. ಬಟ್ ಇದರಲ್ಲಿ ಏನಪ್ಪ ಅಂತಂದರೆ ಓದ್ಕೊಡು ನೋಡಿ, ಇದು ದೊಡ್ಡದಿದೆ, ಇದು ಚಿಕ್ಕದಿದೆ. ಆಯಿತಾ? ಚಿಕ್ಕದು ಅಂತಂದರೆ ಇದು ನಾನು ಇದ್ರ ಮೇಲೆ, ಈ ಫ್ರೇಮ್ ಮೇಲೆ ಇಡ್ತಾಯಿದ್ದು ಅದಕ್ಕೆ ಸೇಮ್ ಕಾಣಿಸ್ತಾ ಇದೆ. ಬಟ್ ಈ ದೊಡ್ಡದಿರೋದು ತಲೆ ಕಡೆ ಬರಬೇಕು, ಚಿಕ್ಕದಿರೋದು ಕಾಲು ಕಡೆ ಬರಬೇಕು. ಇವಾಗ ಕಾಲ್ದು ಹಂಗೇನೆ
ಸೇಮ್ ಇದೇ ಥರ ಇಲ್ಲಿ ಲಾಕ್ ಇದೆ ನೋಡಿ. ಈ ಲಾಕ್ನ ಹಿಂಗೆ ಓಪನ್ ಮಾಡಿಕೊಂಡು ಅಲ್ಲಿ ತೋರಿಸ ಈ ಥರ ಎರಡು ಒಟ್ಟಿಗೆ ಹಾಕ್ಬೇಕು. ನಿಮಿಷ हाँ नहीं एक और हाँ 1 मिनट हाँ मेरा हो गया हाँ ಹಾಕ್ಬಿಟ್ಟು ಹಾಕಿ ಮಾಡಿದ್ರೆ ಆಯಿತು. ಸಿರ್ಫ್ ಇದ್ನಾ ಈ ಹಾಂ ಅಷ್ಟೇ ಗುರು ಇಲ್ವಾ? ನೋಡಿದ್ರಲ್ಲ ಇದು ರೆಕಾರ್ಡ್ ಆಗ್ತಾ ಇದೆಯಾ? ನೋಡಿದ್ರಲ್ಲ ಇದು ಕಂಪ್ಲೀಟ್ ಇವಾಗ ಸರ್ಜಿಕಲ್ ಬೆಡ್ದು ಕಂಪ್ಲೀಟಾಗಿ ಏನೇ ಹಾಂ ಇದು ಇವಾಗ ಸರ್ಜಿಕಲ್ ಬೆಡ್ಡು ಕಂಪ್ಲೀಟಾಗಿ ರೆಡಿಯಾಗಿದೆ. ಇದು ಹೆಡ್ಡು ನೋಡಿ ಮೇಲೆ ದೊಡ್ಡದಿರೋದು ತಲೆ ಹತ್ರ, ಅಲ್ಲಿ ಚಿಕ್ಕದಿದೆ, ಆ ಚಿಕ್ಕದಿರೋದು ಕಾಲ ಹತ್ರ. ಹಿಂಗೆ ಇದನ್ನು ಪ್ರೆಸ್ ಮಾಡಿಬಿಟ್ಟು ಹಿಂಗೆ ಡೌನು ಆಯಿತಾ. ಇದ್ರ ಮೇಲೆ ಇವಾಗ ಬೆಡ್ಡಾಗಿ ತೋರಿಸೋಣ. ಅದಕ್ಕಿಂತ ಮುಂಚೆ ನೋಡಿಬಿಡಿ. ಹಾಂ ಇದು ಕರೆಕ್ಟ್ ಲಾಕ್ ಆಗಿದೆ. ಇವಾಗ ಎಲ್ಲ ವೀಲ್ಸ್ ಲಾಕ್ ಆಗಿದೆ, ಮೂಮೆಂಟ್ ಆಗ್ತಾಯಿಲ್ಲ ನೋಡಿ, ಎಲ್ಲೂ ಏನೂ ಆಗ್ತಾಯಿಲ್ಲ. ನಾವು ಲಾಕ್ನ ಹಾಂ ಹಿಂಗೆ ಲಾಕ್ ಹಾಂ ತೋರಿಸಿ. ಇನ್ನು ಲಾಕ್ ಈ ಥರ ತೆಗೆದ್ರೆ ಮೂಮೆಂಟ್ ಆಗುತ್ತೆ. ಹಾಂ ಎಲ್ಲಂದ್ರಲ್ಲಿ ಆಗುತ್ತೆ ನೀಟಾಗಿ. ಸೊ ಇವಾಗ ಬೆಡ್ ಹಾಕೋಣ. ಬೆಡ್ಡು ಓ ತೂತು ಅದಕ್ಕೆ ಏಯ್ अलग अलग ये उधर इधर उधर इधर ओपन वाला का नहीं हाँ ओपन वाला इधर ही है ना ठीक है ना. ಹಾಂ ಅದು ಯಾವ ಕಡೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತಾ ಎಲ್ಲ ಆಗುತ್ತಾ? ಏಯ್ ನೈ ಏ ಇದರ್ ಇವನಿ क्या बराबर बड़ा नहीं बड़ा वही बड़ा आ कड़े ತೆಗೆದುಬಿಡೋದಮ್ಮ ಇದು ತೆಗೆದುಬಿಡೋದಾ? ಕ್ಲೀನ್ ಮಾಡೋಕ್ಕೆ ಇದನ್ನು ಹೆಂಗೆ ಮಾಡ್ತೀಯ? ಇದನ್ನು ತೆಗಿಲೇಬೇಕಲ್ಲ. ಓಕೆ हाँ ತೆಗೆದುಬಿಡೋಣ. हाँ ये निकाल देंगे ना इसको निकाल देंगे ना. रिटर्न निकाल इसको. हाँ निकाल दो. नहीं वैसा रहने दो, कैबिन गंदा आता है. ठीक है ಈಗ निकाल सकते क्या? ಬೆಡ್ ಗುರು ರೆಡಿ ಆಗೋಯ್ತದೆ. ಇದೇನು ಅಂತಾರಲ್ಲ ಸರ್ಜಿಕಲ್ ಬೆಡ್. ಸರ್ಜಿಕಲ್ ಬೆಡ್ ಅಲ್ಲ क्या बोलते हैं? हाँ बेड कट ಕಾಟ್. ಹಾಂ ಇದು ಕಾಟ್, ಸರ್ಜಿಕಲ್ ಕಾಟ್ ಎಲ್ಲ. ಗುರು ನಾನು ಮಲ್ಕೋತೀನಿ, ಟೆಸ್ಟ್ ಮಾಡೋಣ ಒಂದು ಸತಿ. ಮಲ್ಕೊತೀನಿ, ಅದನ್ನು ತಿರುಗಿಸ್ಕೊ. ये वो राउंड करना, मैं ऊपर आना. ನಂಗೆ ಎದೊಳಕ್ಕಾಗಲ್ಲ ಗುರು, ಯಾರ ಎಪ್ಸಿ ಎದೊಳಕ್ಕಾಗಲ್ಲ, ಯಾರ ಎಪ್ಸಿ ಅಂದೆ. ಎದೊಳ್ತಾ ಇಲ್ಲ. ಓ ಎದೊಳ್ತಾ ಇದ್ದೀನಿ, ಮೇಲ್ ಬರ್ತಾ ಇದ್ದೀನಿ ನಾನು. ಬಂದೆ ಗುರು. ನಂಗೆ ಸಾಲ್ತಾನೇ ಇಲ್ಲ ಇದು. ನಂಗೆ ದೊಡ್ಡದು ಬೇಕು. ನಾನು ಹೈಟ್ ಇದ್ದೀನಿ, ನಂಗೆ ಸಾಲ್ತಾ ಇಲ್ಲ. ಬಟ್ ಇಟ್ಸ್ ಓಕೆ, ಚೆನ್ನಾಗಿದೆ. ವೇಟ್ ಜಾಸ್ತಿ. ಹಾಂ ವೇಟ್ ಜಾಸ್ತಿ ನಂದು ವೆಯ್ಟ್ ಜಾಸ್ತಿ ಇದೆ. ಕೊನೆಗೆ ಅವನು ಹೇಳ್ಬಿಟ್ಟ ನಾನು ವೆಯ್ಟ್ ಜಾಸ್ತಿ ಆಗಿದ್ದೀನಿ ಅಂತ. ಸಾಕು ಗುರು, ಎಷ್ಟು ಹೆಂಗೆ ಮಡಗ್ತೀಯ ನನ್ನ ಬಸ್ರೇ. ಅಷ್ಟೇ ಇಷ್ಟೇ ಆಗೋದು. ಕಾಲು ಹಾಂ ಇಳಿಸು. ಓ ಕಾಲು ಇಲ್ಲಿ ಏನೋ ಒಂದು ಗತಿ ಮಾಡ್ತಾರೆ ಇವಾಗ. ಇದು ತಿರುಗಿಸ್ತು. ಕಷ್ಟ ಆಯ್ತು ನಾನು ವೆಯ್ಟ್ ಇದ್ದೀನಲ್ಲ.
ಹಿಂಗೆ ಯಾರಿಗೂ ಕುತ್ಕೋತಾರೆ ಏ ಥೋಡ ಪೀಚೆ ಇಡೋಣ ಪೀಚೆ ವಾಪಸ್ ಹಿಂಗೆ ಇಷ್ಟೇ ಲೈಫು. ನಮಗೆ ಆರಾಮ ಟಿವಿ ಆರಾಮ್ಸೆ ಬಿಡ ಇವಾಗ ಹಾಂ ಬೆಂಡ್ ಕರ್ದು ಪೂರಾ ಹಾಂ ಹೇಳು ಹಾಂ ಪಾಸ್ ಮಾಡೆ ಹಾಂ 3/6 3/6 ಅಷ್ಟೇ ಸೈಜ್ ಇದ್ರದ್ದು. ಏನೋ ಸ್ಟ್ಯಾಂಡರ್ಡ್ ಸೈಜ್ ಅಂತೆ. ಇವಾಗ ಸಪೋಸ್ ಹಿಂಗೆ ನೋಡಪ್ಪ ಇದು ಹ್ಯಾಂಡ್ಲು, ನಾನು ಹಿಂಗೆ ಎದ್ದೆ, ಹಿಂಗೆ ಇಳಿಯೋಕ್ಕಾಗಲ್ಲ, ಇದು ತಡಾಯಿಸುತ್ತೆ. ಆವಾಗ ಇದನ್ನ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ಮುಂದೆ ಮಾಡಿದ್ರೆ ಹಿಂಗೆ ಆರಾಮಾಗಿ ಹೋಗ್ಬೋದು. ಡ್ರಿಪ್ಸು ಅಲ್ಲಿ ಡ್ರಿಪ್ಸ್ ಹಾಕೋದು ಹಂಗೆ ಅಲ್ಲಿಗೆ ಒಂದೆರಡು ಇದು ಕೊಟ್ಟವನು ಹೋಲ್ ಕೊಟ್ಟವನೆ. ಚೆನ್ನಾಗಿದೆ. ಇನ್ಸ್ಟಾಲೇಷನ್ ಆಯಿತು. ಹಾಂ ತೋರ್ಸಂಗೆ ಇಲ್ಲಿ ನೋಡಿದ್ರಲ್ಲ, ಇವತ್ತು ಮನೆಯಲ್ಲೇ ಸರ್ಜಿಕಲ್ ಬೆಡ್ನ ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದೀನಿ. ಇಷ್ಟು ದಿವಸ ಬರೀ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ದು ವೀಡಿಯೋಗಳು ಮಾತ್ರ ಮಾಡ್ತಾಯಿದ್ದೆ ನಾನು. ಬಟ್ ಇವತ್ತು ಏನೋ ಇದೊಂಚೂರು ಉಪಯೋಗ ಆಗುತ್ತೆ, 4 ಜನಕ್ಕೆ ನೋಡ್ಬೋದು ಅಂತ ಇದು ಮಾಡಿದೆ. ಬಟ್ ಮನೆಯಲ್ಲಿ ನಾನು ಯಾವತ್ತೂ ನಾನೇ ಸ್ವತಃ ಯಾವುದು ಏನು ಇನ್ಸ್ಟಾಲ್ ಮಾಡಿಲ್ಲ. ಬಟ್ ಒಂದು ಒಳ್ಳೆ ಮಜಾ ಬಂತು ಮಾಡೋದಕ್ಕೆ. ನೀವು ಇದಂತಲ್ಲ, ಮನೇಲಿ ಯಾವ್ದಾರ ಒಂದು ಟೇಬಲ್ಲು, ಚೇರು, ಕಬೋರ್ಡ್ಗಳು ಯಾವ್ದಾರು ಇನ್ಸ್ಟಾಲ್ಮೇಷನ್ ಮಾಡೋದಕ್ಕೆ ಟ್ರೈ ಮಾಡಿ, ಒಂದು ಎಕ್ಸ್ಟ್ರಾ ಹಾಬಿಯಾಗಿ ಇಟ್ಕೊಂಡು ಮಾಡಿ ಅಂತ ಹೇಳಿ ನೋಡ್ಕೋಬೋದು. ಇವಾಗ ಕಂಪ್ಲೀಟ್ ಬೆಡ್ಡೆಲ್ಲ ರೆಡಿಯಾಗಿದೆ. ಇನ್ನೇನಿದ್ರು ನಮ್ಮ ಅಜ್ಜಿಯವರು ಬಂದ್ಬಿಟ್ಟು ಆಸ್ಥಾನ ಸಿಂಹಾಸನ ಅಲಂಕಾರ ಮಾಡಬೇಕು. ಅವ್ರಿಗೆ ಸ್ವಲ್ಪ ಬೆಡ್ಡು ಮೇಲ್ಗಡೆ ಕವರು ಅದೆಲ್ಲ ಹಾಕಿ ಸ್ವಲ್ಪ ರೆಡಿ ಮಾಡ್ತೀವಿ. ಸೊ ಅಷ್ಟೇ, ಈ ವಿಡಿಯೋದಲ್ಲಿ ಸರ್ಜಿಕಲ್ ಬೆಡ್ ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ತುಂಬ ಥ್ಯಾಂಕ್ ಯು ಸೊ ಮಚ್. ಹೋಪ್ ಈ ವಿಡಿಯೋ ತುಂಬ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆಮೇಲೆ ಯಾರೇ ಒಂದು ಮನೇಲಿ ವಯಸ್ಸಾಗಿದ್ದವರು ನಡೆದಾಡೋಕ್ಕಾಗ್ತಾಯಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಎದೊಳಕ್ಕಾಗ್ತಾಯಿಲ್ಲ, ಯಾರೋ ಕೂರಿಸ್ಬೇಕು, ಯಾರೋ ಮಲಗಿಸ್ಬೇಕು ಅನ್ನೋಗಿತ್ತು ಅಂತಂದರೆ ಈ ಥರ ಒಂದು ಬೆಡ್ ತೊಗೊಂಡ್ರೆ ತುಂಬ ಉಪಯೋಗ ಆಗುತ್ತೆ. ಯಾಕಂತಂದರೆ ಈಗ ಇವಾಗ ನಾವು ಮನೇಲಿರಲ್ಲ, ನಮ್ಮ ತಾಯಿ ಇರ್ತಾರೆ, ಅವ್ರು ಕೂಡ ಅವ್ರ ತಾಯಿನ ನೋಡ್ಕೋಬೇಕು ಅಂತಂತಾರೆ. ಅವರೇ ಒಂದು ತಾಯಿ, ಅವ್ರಿಗೆ ಇನ್ನೊಬ್ಬರು ತಾಯಿ ಇರ್ತಾರೆ, ಅವ್ರನ್ನ ನೋಡ್ಕೋಬೇಕು ಅಂತಂದ್ರೆ ಅವ್ರಿಗೂ ಕಷ್ಟ ಆಗುತ್ತೆ. ಸೊ ಆ ಥರ ಇದ್ದಾಗ ಈ ಥರ ಒಂದು ಬೆಡ್ ಮನೇಲಿದ್ದಾಗ ಅವ್ರಿಗೂ ತುಂಬ ಈಸಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್. ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಏನೊಂದು ನಾವು ತರಿಸಿದ್ದು ಒಂದು 22 to 25,000 ಒಳಗಡೆನೇ ಇದೆ. 20,000 to 25,000 ಒಳಗಡೆ ಇದೆ. ಬಟ್ 55 ಮೇಲೆ ಅಂತಂದರೆ ನಿಮಗೆ ಆಟೋಮೆಟಿಕ್ ಸಿಗುತ್ತೆ. ಇದು ಮ್ಯಾನ್ಯಲ್ಲು. ಸೊ ನಿಮಗೆ 65 ಮೇಲೆ ಅಂತಂದರೆ ನಿಮಗೆ ಆಟೋಮೆಟಿಕ್ ಸಿಗುತ್ತೆ. ಬಟ್ ಐ ಥಿಂಕ್ ಅದನ್ನು ತಂದು ಹಿಂಗೆ ಇನ್ಸ್ಟಾಲೇಷನ್ ಮಾಡಿ ಇದು ಮಾಡಬೇಕು. ಬಟ್ ಮ್ಯಾನ್ಯಲ್ ಇದ್ದರೆ ಯಾವತ್ತಿದ್ರೂ ಒಳ್ಳೆಯದು ನನಗೆ. ಯಾಕಂದರೆ ಕರೆಂಟಿಗೆ ಅದಕ್ಕೆ ಇದಕ್ಕೆ ಡಿಪೆಂಡ್ ಬೇಕಾಗಿಲ್ಲ. ಇನ್ನೊಂದು ಬರುತ್ತೆ, ರಿಮೋಟ್ ಕಂಟ್ರೋಲ್ ಎಲ್ಲ ಬರುತ್ತೆ, ಇದರಲ್ಲೆಲ್ಲ ಬರುತ್ತೆ, ಬೇರೆ ಬೇರೆ ವೆರೈಟೀಸ್ಗಳು ಬರುತ್ತೆ. ಬಟ್ ನಮಗೆ ಇದು ಮನೆಗೆ ಅಂಥೇಳಿ ಸಾಕು ಅಂಥೇಳಿ ತರಿಸ್ಕೊಂಡಿದ್ದು. ಅಲ್ಲಿಗೆ ಈ ವಿಡಿಯೋ ಕ್ಲೋಸ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಏನಾರು ಒಂದು ಮುಂದೆ ಯಾವ್ದಾರು ಒಂದು ಯೂಸ್ಫುಲ್ ವಿಡಿಯೋ ಮಾಡ್ತೀನಿ. ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಬಿಲ್ಡ್ ವಿತ್ ರಕ್ಷಿತ್ ಪೇಜ್ನ ನೋಡೋದಂತೂ ಮರಿಬೇಡಿ. ನಿಮ್ಗೇನಾದರೂ ಕನ್ಸ್ಟ್ರಕ್ಷನ್, ಇಂಡಸ್ಟ್ರಿಯಲ್ ಶೆಡ್ಡು ಅಥವಾ ಲೇಔಟ್ ಡೆವಲಪ್ಮೆಂಟ್ ಸರ್ವಿಸ್ ಏನಾದ್ರು ಬೇಕಿದ್ದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು. ಸೊ ನಿಮಗೂ ಏನಾದರೂ ಥ್ಯಾಂಕ್ ಯು. ಸೊ ನಿಮ್ಗೂ ಇದೇನಾದ್ರು ನಿಮ್ಗೇನಾರು ಬೇಕಿತ್ತು, ನನಗೇನಾದ್ರು ಬೇಕು, ಇದು ಎಲ್ಲಿ ಸಿಗುತ್ತೆ ಅಂತ ಕೇಳಂಗಿತ್ತು ಅಂತಂದರೆ ಇದು ಎಲ್ಲಿ ತೊಗೊಂಡೆ ಅಲ್ಲಿ ಇದು ಅವ್ರದ್ದು ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಥವಾ ಲಿಂಕ್ ಅದು ಏನು ಬರುತ್ತೆ ಅದನ್ನೆಲ್ಲ ನೋಡ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ನೋಡಿ ನೀವು ತೊಗೋಬೋದು ಡೈರೆಕ್ಟಾಗಿ. ಹೋಪ್ ಯು ಲೈಕ್ ದ ವಿಡಿಯೋ. Thank you so much.